ಕೇರಳದಲ್ಲಿ ವಿಧಾನಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಸ್ಥಳೀಯ ಚುನಾವಣೆಯಲ್ಲಿ ಕಮಾಲ್ ಮಾಡಿರುವ ಬಿಜೆಪಿ ಅಸೆಂಬ್ಲಿ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದೆ. ದೆಹಲಿಯಲ್ಲಿ ನಿಂತ್ಕೊಂಡು ಕೇರಳ ಸಮರಕ್ಕೆ ಮೋದಿ ಶಂಖನಾದವನ್ನ ಮೊಳಗಿಸಿದ್ದಾರೆ. ದೇವರ ನಾಡಲ್ಲಿ ಮಹಾಯುದ್ಧಕ್ಕೆ ಅಖಾಡ ಸಿದ್ಧವಾಗ್ತಿದೆ. ವಿಧಾನಸಭೆ ಚುನಾವಣೆಗೆ ವೇದಿಕೆ ರೆಡಿಯಾಗ್ತಿದೆ. ದಿನ ದಿನಕ್ಕೂ ಚುನಾವಣಾ ಕದನ ರಂಗೇರ್ತಿದೆ. ಎಲೆಕ್ಷನ್ಗೆ ದಿನಾಂಕ ಘೋಷಣೆಗೂ ಮೊದಲೇ ಪ್ರಧಾನಿ ಮೋದಿ ರಣಕಾಳೆ ಮೊಳಗಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಕಮಲ ಅರಳೋದು ಖಚಿತ. ದೆಹಲಿಯಲ್ಲಿ ಕೇರಳ ಸಮರಕ್ಕೆ ಮೋದಿ ಶಂಖನಾದ. ಕೇರಳದಲ್ಲಿ ಕಮಲ ಅರಳಿಸೋಕೆ ಬಿಜೆಪಿ ಶಪಥ ಮಾಡಿದೆ. ಈಗಾಗಲೇ ಕೇರಳ ಸ್ಥಳೀಯ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್ ಮಾಡಿದೆ. 45 ವರ್ಷಗಳ ನಂತರ ಸಿಪಿಎಂಗೆ ಸೋಲುಣಿಸಿದೆ. ತಿರುವನಂತಪುರಂನಲ್ಲಿ ಕಾರ್ಪೊರೇಷನ್ನಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದೆ. ಇದೀಗ ಕೇರಳ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಜಯದ ಕೇಕೆ ಹಾಕೋಕೆ ಪ್ರಧಾನಿ ಮೋದಿ ಪ್ರತಿಜ್ಞೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ನೇಮಕವಾದ ಬೆನ್ನಲ್ಲೇ ಕೇರಳ ವಶಕ್ಕೆ ಪಡೆಯಲು ಖುದ್ದು ಪ್ರಧಾನಿ ಮೋದಿಯೇ ಅಖಾಡಕ್ಕೆ ಇಳಿದಿದ್ದಾರೆ. ತಿರುವನಂತಪುರಕ್ಕೆ ಬಿಜೆಪಿ ಮೇಯರ್ ಆಯ್ಕೆಯಾಗಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಈ ಸಲ ಕಮಲ ಅರಳಲಿದೆ ಅಂತ ಶಪಥ ಮಾಡಿದ್ದಾರೆ. मुझे पूरा विश्वास है कि आने वाले विधानसभा चुनावों में भी लोग केरला में बीजेपी को अवसर जरूर देंगे. अर्बन नक्सलರ ವಿರುದ್ಧ ಗುಡುಗಿದ ನಮೋ. साथियों, एक और बड़ी चुनौती अर्बन नक्सल की भी है. अर्बन नक्सल का दायरा इंटरनेशनल हो रहा है और यहां अर्बन नक्सल की बड़ी चतुराई होती है. ये यहां मीडिया वाले इतने बैठे हैं ना, अगर साल में एकाध बार भी अगर मोदी की किसी अच्छी चीज को उन्होंने ट्वीट कर दिया या टीवी पे बोल दिया या अखबार में लिख दिया तो उस पत्रकारी तो ऐसी फजेत कर देते, उसके पीछे ऐसे पड़ जाते हैं, उसको अछूत बना देते हैं. ಕೇರಳ ಸ್ಥಳೀಯ ಚುನಾವಣೆಯಲ್ಲೇನೋ ಬಿಜೆಪಿ ಕಮಾಲ್ ಮಾಡಿದೆ. ಅದೇ ರೀತಿ ಅಸೆಂಬ್ಲಿ ಚುನಾವಣೆಯಲ್ಲೂ ಕಮಲ ಅರಳುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದಲ್ಲಿ ವಿಧಾನಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಸ್ಥಳೀಯ ಚುನಾವಣೆಯಲ್ಲಿ ಕಮಾಲ್ ಮಾಡಿರುವ ಬಿಜೆಪಿ ಅಸೆಂಬ್ಲಿ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದೆ. ದೆಹಲಿಯಲ್ಲಿ ನಿಂತ್ಕೊಂಡು ಕೇರಳ ಸಮರಕ್ಕೆ ಮೋದಿ ಶಂಖನಾದವನ್ನ ಮೊಳಗಿಸಿದ್ದಾರೆ. ದೇವರ ನಾಡಲ್ಲಿ ಮಹಾಯುದ್ಧಕ್ಕೆ ಅಖಾಡ ಸಿದ್ಧವಾಗ್ತಿದೆ. ವಿಧಾನಸಭೆ ಚುನಾವಣೆಗೆ ವೇದಿಕೆ ರೆಡಿಯಾಗ್ತಿದೆ. ದಿನ ದಿನಕ್ಕೂ ಚುನಾವಣಾ ಕದನ ರಂಗೇರ್ತಿದೆ. ಎಲೆಕ್ಷನ್ಗೆ ದಿನಾಂಕ ಘೋಷಣೆಗೂ ಮೊದಲೇ ಪ್ರಧಾನಿ ಮೋದಿ ರಣಕಾಳೆ ಮೊಳಗಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಕಮಲ ಅರಳೋದು ಖಚಿತ. ದೆಹಲಿಯಲ್ಲಿ ಕೇರಳ ಸಮರಕ್ಕೆ ಮೋದಿ ಶಂಖನಾದ. ಕೇರಳದಲ್ಲಿ ಕಮಲ ಅರಳಿಸೋಕೆ ಬಿಜೆಪಿ ಶಪಥ ಮಾಡಿದೆ. ಈಗಾಗಲೇ ಕೇರಳ ಸ್ಥಳೀಯ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್ ಮಾಡಿದೆ. 45 ವರ್ಷಗಳ ನಂತರ ಸಿಪಿಎಂಗೆ ಸೋಲುಣಿಸಿದೆ. ತಿರುವನಂತಪುರಂನಲ್ಲಿ ಕಾರ್ಪೊರೇಷನ್ನಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದೆ. ಇದೀಗ ಕೇರಳ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಜಯದ ಕೇಕೆ ಹಾಕೋಕೆ ಪ್ರಧಾನಿ ಮೋದಿ ಪ್ರತಿಜ್ಞೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ನೇಮಕವಾದ ಬೆನ್ನಲ್ಲೇ ಕೇರಳ ವಶಕ್ಕೆ ಪಡೆಯಲು ಖುದ್ದು ಪ್ರಧಾನಿ ಮೋದಿಯೇ ಅಖಾಡಕ್ಕೆ ಇಳಿದಿದ್ದಾರೆ. ತಿರುವನಂತಪುರಕ್ಕೆ ಬಿಜೆಪಿ ಮೇಯರ್ ಆಯ್ಕೆಯಾಗಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಈ ಸಲ ಕಮಲ ಅರಳಲಿದೆ ಅಂತ ಶಪಥ ಮಾಡಿದ್ದಾರೆ. मुझे पूरा विश्वास है कि आने वाले विधानसभा चुनावों में भी लोग केरला में बीजेपी को अवसर जरूर देंगे. अर्बन नक्सलರ ವಿರುದ್ಧ ಗುಡುಗಿದ ನಮೋ. साथियों, एक और बड़ी चुनौती
अर्बन नक्सल की भी है। अर्बन नक्सल का दायरा इंटरनेशनल हो रहा है और यहां अर्बन नक्सल की बड़ी चतुराई होती है। ये यहां मीडिया वाले इतने बैठे हैं ना, अगर साल में एकाध बार भी अगर मोदी की किसी अच्छी चीज को उन्होंने ट्वीट कर दिया या टीवी पे बोल दिया या अखबार में लिख दिया तो उस पत्रकारी तो ऐसी फजेत कर देते, उसके पीछे ऐसे पड़ जाते हैं, उसको अछूत बना देते हैं। ಕೇರಳ ಸ್ಥಳೀಯ ಚುನಾವಣೆಯಲ್ಲೇನೋ ಬಿಜೆಪಿ ಕಮಾಲ್ ಮಾಡಿದೆ, ಅದೇ ರೀತಿ ಅಸೆಂಬ್ಲಿ ಚುನಾವಣೆಯಲ್ಲೂ ಕಮಲ ಅರಳುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದಲ್ಲಿ ವಿಧಾನಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಸ್ಥಳೀಯ ಚುನಾವಣೆಯಲ್ಲಿ ಕಮಾಲ್ ಮಾಡಿರುವ ಬಿಜೆಪಿ ಅಸೆಂಬ್ಲಿ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದೆ. ದೆಹಲಿಯಲ್ಲಿ ನಿಂತ್ಕೊಂಡು ಕೇರಳ ಸಮರಕ್ಕೆ ಮೋದಿ ಶಂಖನಾದವನ್ನ ಮೊಳಗಿಸಿದ್ದಾರೆ. ದೇವರ ನಾಡಲ್ಲಿ ಮಹಾಯುದ್ಧಕ್ಕೆ ಅಖಾಡ ಸಿದ್ಧವಾಗ್ತಿದೆ. ವಿಧಾನಸಭೆ ಚುನಾವಣೆಗೆ ವೇದಿಕೆ ರೆಡಿಯಾಗ್ತಿದೆ. ದಿನ ದಿನಕ್ಕೂ ಚುನಾವಣಾ ಕದನ ರಂಗೇರ್ತಿದೆ. ಎಲೆಕ್ಷನ್ಗೆ ದಿನಾಂಕ ಘೋಷಣೆಗೂ ಮೊದಲೇ ಪ್ರಧಾನಿ ಮೋದಿ ರಣಖಾಳೆ ಮೊಳಗಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಕಮಲ ಅರಳೋದು ಖಚಿತ. ದೆಹಲಿಯಲ್ಲಿ ಕೇರಳ ಸಮರಕ್ಕೆ ಮೋದಿ ಶಂಖನಾದ. ಕೇರಳದಲ್ಲಿ ಕಮಲ ಅರಳಿಸೋಕೆ ಬಿಜೆಪಿ ಶಪಥ ಮಾಡಿದೆ. ಈಗಾಗಲೇ ಕೇರಳ ಸ್ಥಳೀಯ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್ ಮಾಡಿದೆ. 45 ವರ್ಷಗಳ ನಂತರ ಸಿಪಿಎಂಗೆ ಸೋಲುಣಿಸಿದೆ. ತಿರುವನಂತಪುರಂನಲ್ಲಿ ಕಾರ್ಪೊರೇಷನ್ನಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದೆ. ಇದೀಗ ಕೇರಳ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಜಯದ ಕೇಕೆ ಹಾಕೋಕೆ ಪ್ರಧಾನಿ ಮೋದಿ ಪ್ರತಿಜ್ಞೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ನೇಮಕವಾದ ಬೆನ್ನಲ್ಲೇ ಕೇರಳ ವಶಕ್ಕೆ ಪಡೆಯಲು ಖುದ್ದು ಪ್ರಧಾನಿ ಮೋದಿಯೇ ಅಖಾಡಕ್ಕೆ ಇಳಿದಿದ್ದಾರೆ. ತಿರುವನಂತಪುರಕ್ಕೆ ಬಿಜೆಪಿ ಮೇಯರ್ ಆಯ್ಕೆಯಾಗಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಈ ಸಲ ಕಮಲ ಅರಳಲಿದೆ ಅಂತ ಶಪಥ ಮಾಡಿದ್ದಾರೆ. मुझे पूरा विश्वास है कि आने वाले विधानसभा चुनावों में भी लोग केरला में बीजेपी को अवसर जरूर देंगे. ಅರ್ಬನ್ ನಕ್ಸಲರ ವಿರುದ್ಧ ಗುಡುಗಿದ ನಮೋ. साथियों, एक और बड़ी चुनौती अर्बन नक्सल की भी है. अर्बन नक्सल का दायरा इंटरनेशनल हो रहा है और यहां अर्बन नक्सल की बड़ी चतुराई होती है. ये यहां मीडिया वाले इतने बैठे हैं ना, अगर साल में एकाध बार भी अगर मोदी की किसी अच्छी चीज को उन्होंने ट्वीट कर दिया या टीवी पे बोल दिया या अखबार में लिख दिया तो उस पत्रकारी तो ऐसी फजेत कर देते, उसके पीछे ऐसे पड़ जाते हैं, उसको अछूत बना देते हैं. ಕೇರಳ ಸ್ಥಳೀಯ ಚುನಾವಣೆಯಲ್ಲೇನೋ ಬಿಜೆಪಿ ಕಮಾಲ್ ಮಾಡಿದೆ, ಅದೇ ರೀತಿ ಅಸೆಂಬ್ಲಿ ಚುನಾವಣೆಯಲ್ಲೂ ಕಮಲ ಅರಳುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.